ಗುಡ್ ಮಾರ್ನಿಂಗ್ ಮಿಸ್ಟ್ರಿ. ತಗೋಳು, ನಾನು ನಿನ್ಗೋಸ್ಕರ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿಡು. ನಾನು ಇಷ್ಟು ಪ್ರೀತಿಯಿಂದ ತಂದಿದ್ದೀನಿ, ಕೈಯಲ್ಲಿ ತಗೊಳಲ್ವಾ? ಯಾಕೆ ಎದ್ದೋಗ್ತಿದ್ಯಾ? ಕಾಫಿ ಕುಡಿ. ಅಮ್ಮ ತಾಯಿ, ನೀನು ಸಾಕು, ನಿನ್ನ ಸೇವೆನೂ ಸಾಕು. ನಾನು ಕೇಳಿದ್ನ ನಿನಗೆ ಬೆಡ್ ಕಾಫಿ ತಂದು ಕೊಡು ಅಂತ. ಹೋಗ್ಲಿ, ನೋಡಿದ್ಯಾ ನಾನು ಯಾವತ್ತಾದ್ರೂ ಬೆಡ್ ಕಾಫಿ ಕುಡಿಯೋದನ್ನ? ನಾನು ಯಾವಾಗಲೂ ಕಾಫಿ ಫ್ರೆಶ್ ಮಾಡಿಬಿಟ್ಟೆ ಕುಡಿಯೋದು. ಅಷ್ಟೆಲ್ಲ ತಣ್ಣಗಾಗಿರುತ್ತೆ. ನಕ್ಷತ್ರ, ನಾನಿವತ್ತು ಕಾಫಿ ಕುಡಿಯೋ ಮೂಡಲ್ಲಿ ಇಲ್ಲ. ನಾನು ಗ್ರೀನ್ ಟೀ ಕುಡಿಬೇಕು ಅನಿಸ್ತೆ, ಗ್ರೀನ್ ಟೀ ಕುಡಿತೀನಿ. ಹೋಗು. ಮಿಸ್ಟ್ರಿ, ಒಂದು ನಿಮಿಷ. ಆ ಕಾಫಿ ಬಿಟ್ಟಾಕು, ನಾನು ನಿನ್ನ ಹತ್ರ ಏನೋ ಕೇಳಬೇಕು. ಏನು? ಅದೇ ಕಣೋ, ನಾನೊಂದು ಕತೆ ಬರೀತಿದ್ದೀನಲ್ವಾ, ಅದಕ್ಕೆ ನೀನು ನಿನ್ ಕತೆ ಒಂದು ದೊಡ್ಡ ನಮಸ್ಕಾರ ಮಾಡೈತಿ, ಬಿಟ್ಬಿಡು ನನ್ನ. ಮಿಸ್ಟ್ರಿ, ಅಲ್ಲಿ ಪೂರ್ತಿಯಾಗಿ ಕೇಳಿಸ್ಕೋ. ನನಗೆ ನಿನ್ನಿಂದ ಒಂದು ಸಹಾಯ ಬೇಕು. ಸಹಾಯನ? ನೀನೇ ಅಲ್ವಾ ನನ್ನ ಕತೆ ಓದ್ಬಿಟ್ಟು ನಗಾಡಿ ಡಬ್ಬಾ ಥರ ಇದೆ, ಏನಾದರೂ ಬರೆಯೋದಾದ್ರೆ ಎಲ್ಲರ ಲೈಫಲ್ಲೂ ನಡೆಯುತ್ತಲ್ವಾ, ಆ ಥರ ಬರಿ ಅಂದಿದ್ದು. ಅದಕ್ಕೆ ನಾನೊಂದು ಲವ್ ಸ್ಟೋರಿ ಬರೀತಿದ್ದೀನಿ. ಹೀರೋಗೆ ಹೀರೋಯಿನ್ ಮೇಲೆ ಲವ್ ಆಗೋ ತನಕ ಬರೆದಿದ್ದೀನಿ, ಆದರೆ ಕತೆ ಮುಂದಕ್ಕೆ ಹೋಗ್ತಿಲ್ಲ. ಅವನು ತುಂಬ ಸ್ಲೋ. ಅವರಿಬ್ಬರ ಮಧ್ಯೆ ಏನಾದರೂ ಕಿಚಿ ಕಿಚಿ ಆಗೋ ಥರ ಏನು ಮಾಡಬೇಕು? ಕಿಚಿ ಕಿಚಿನ ಏನಾಗಂದ್ರೆ, ಅದೇ ಕಣೋ, ಸಿನಿಮಾದಲ್ಲಿ ಹೀರೋ ಹೀರೋಯಿನ್ನು ಏನೋ ಹೋಗೋ, ನಿನ್ಗಷ್ಟು ಗೊತ್ತಾಗಲ್ವಾ? ಗೊತ್ತಿಲ್ಲ, ಅದಕ್ಕೆ ತಾನೇ ಕೇಳ್ತಾ ಇರೋದು. ಕಿಚ್ ಕಿಚ್ ಕಣೋ. ಕಿಚ್ ಕಿಚ್ ಅಂದ್ರೆ ಗಾಡ್ ನಕ್ಷತ್ರ, ನುಲಿಬೇಡ, ನೋಡಕ್ಕಾಗ್ತಾ ಇಲ್ಲ. ಅದಾಗಲ್ಲ ಮಿಸ್ಟ್ರಿ. ಈಗ ಇಬ್ಬರಲ್ಲೊಬ್ಬರಿಗೆ ಲವ್ ಆಗಿರುತ್ತೆ, ಅದನ್ನ ಇನ್ನೊಬ್ಬರಿಗೆ ಹೇಗೆ ಅರ್ಥ ಮಾಡಿಸ್ಬೋದು? ಒಂದು ಸ್ವಲ್ಪ ರೊಮ್ಯಾಂಟಿಕ್ ಆಗಿ. ತುಂಬಾ ಇರಿಟೇಟ್ ಮಾಡ್ತಾ ಇದೆಯಾ ನಕ್ಷತ್ರ ನಿಮಗೆ? ಪ್ಲೀಸ್, ಇಂಥದನ್ನೆಲ್ಲ ನಾನು ಎಂಟರ್ಟೈನ್ ಮಾಡ್ತೀನಿ ಅಂತ ಅನ್ಕೊಂಬೇಡ, ನಾನು ಮಾಡಲ್ಲ. ಅಂದರೆ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಹೋಗಿ ಯಾವುದಾದ್ರೂ ಕಾದಂಬರಿ ಓದು, ಇಲ್ಲ ಮೂವಿ ನೋಡು, ನನ್ನ ತಲೆ ತಿನ್ಬೇಡ. ಹೋಗೋ, ಒಂದು ಹೆಲ್ಪ್ ಮಾಡು ಅಂದರೆ ಆಗಲ್ಲ ಅಂತಾನೆ. ಹೋಗು. ಬೆಳಗ್ಗೆ ಇರಿಟೇಟ್ ಮಾಡ್ತಾಳೆ. ನಾನು ಹೇಳಿದ ಅರ್ಥ ಆಯ್ತಲ್ವಾ? ಅಲ್ಲಮ್ಮ, ಈ ತುಕಾರಾಮ್ ಮನೆ ಕಳ್ಕೊಂಡು ಬೀದಿಗೆ ಬಂದ್ರೆ ಅದರಿಂದ ನಮ್ಗೇನು ಸಿಗುತ್ತೆ? ನನಗೆ ಪ್ಲಾನ್ ಅರ್ಥನೇ ಆಗ್ತಿಲ್ಲ. ದಟ್ಸ್ ಓಕೆ, ಎಲ್ಲಾನು ನಿಂಗೆ ಅರ್ಥ ಆಗ್ಬೇಕು ಅಂತ ಏನಿಲ್ಲ. ನಿನ್ ಕೆಲ್ಸ ಈ ಅಮ್ಮ ಹೇಳ್ದಷ್ಟು ಮಾಡೋದಷ್ಟೇ. ಆದ್ರೆ ಅಮ್ಮ, ಕೆಲ್ಸ ಆಗ್ಬೇಕು ಅಂದೆ. ಓಕೆಮ್ಮ. ನನ್ನ ಮುಂದಿನ ಆಟಕ್ಕೆ ದಾಳ ರೆಡಿ ಮಾಡ್ತಿದ್ದೀನಿ. ಎಲ್ರು ನಂಗೆ ಎಲ್ಲಿ ಬೇಕೋ ಅಲ್ಲಿರ್ಬೇಕು. ನಾನ್ ಎಂಟ್ರಿ ಆದೆ ಅಂದ್ರೆ ಎಲ್ಲ ಉಸಿರು ಕಟ್ಟಿರುತ್ತೆ. ಸರಿಮ್ಮ. ಅಕ್ಕ, ನಿಮ್ಮಿಬ್ಬರನ್ನು ನಂಬ್ಕೊಂಡು ನಾನೊಂದು ಕೆಲಸ ಮಾಡಕ್ಕೆ ಹೊರಟಿದ್ದೀನಿ. ನನ್ನ ಗಂಡ ನನ್ಗೆ ಒಲಿಬೇಕು ಅಂದರೆ ನಿಮ್ಮ ಸಹಾಯ ಬೇಕೇ ಬೇಕು. ವಾಟ್? ಗಂಡ ಒಲಿ ಏನೋ? ಮೈ ಗಂಡ, ಹಸ್ಬೆಂಡ್, ಭೂಪತಿ ಹಸ್ಬೆಂಡ್. ಲವ್ ಫಾಲಿಂಗ್, ಯು ಹೆಲ್ಪ್, ಅಕ್ಕ ಹೆಲ್ಪ್ ನೀಡ್. ಯು ಹೆಲ್ಪ್ ರೈಟ್.
Yeah, of course. We will help. No worry. ದೆನ್ ಪ್ಲಾನ್ ಗಿವ್ ಬೆಸ್ಟ್ ಪ್ಲಾನ್. ನಕ್ಷತ್ರ ನಿನಗೆ ಪ್ಲಾನ್ ಕೊಟ್ಟು ಕೊಟ್ಟು ಅವಳ ಬ್ರೈನು ಖಾಲಿ ಆಗಿರಬೇಕು. ಅವ್ರ ಐಡಿಯಾ ಖಾಲಿ ಆಗಿದ್ರೆ ಏನಂತೆ, ನಿಮ್ಮ ಬ್ರೈನ್ ಯೂಸ್ ಮಾಡಿ ಒಂದೊಳ್ಳೆ ಪ್ಲಾನ್ ಕೊಡಿ ಅಕ್ಕ. ನಕ್ಷತ್ರ ನನಗೂ ಏನೂ ಹೊಳಿತಾ ಇಲ್ಲ. ಈಗ ಆ ದೇವರೇ ನಿನ್ನನ್ನು ಕಾಪಾಡಬೇಕು. ದೇವ್ರ ಒಳ್ಳೆ ಪಾಯಿಂಟ್ ಅಕ್ಕ, ಒಳ್ಳೆ ಐಡಿಯಾ ಕೊಟ್ರಿ. ನಾನೇನು ಐಡಿಯಾ ಕೊಟ್ಟೆ? ಹೇಳ್ತೀನಿ. ನಮ್ಮ ಮನೇಲಿ ಪ್ರಿಂಟರ್ ಇದೆ ಅಲ್ವಾ? ಪ್ರಿಂಟ್ರಾ? ರೀಡಿಂಗ್ ರೂಮಲ್ಲಿದೆ. ಸರಿ, ಹಾಗಾದ್ರೆ ಅಲ್ಲಿಗೆ ಹೋಗೋಣ. ಒಂದು 10 ನಿಮಿಷ ಸೆಟಪ್ ಎಲ್ಲ ರೆಡಿ ಆಗುತ್ತೆ, ಆಮೇಲೆ ನೋಡಿ. ನಡಿ ಶರ್ಲಿ, ಕಮ್. ಸಾಕು ಪುಟ್ಟ, ನಾ ಕೂತ್ಕೊಳ್ತೀನಿ. ಇವಾಗ ನಮಗೆ ನೋವು ಹೇಗಿದೆ? ನೀವಿಷ್ಟು ಆರಾಮಾಗಿ ನಡೀತಿದ್ದೀರಾ ಅಂದರೆ ಆಲ್ಮೋಸ್ಟ್ ರಿಕವರ್ ಆಗಿದ್ದೀರಾ ಅಂತಲ್ವಾ? ಸದ್ಯ ಹೇಗೋ ಗುಣ ಆಗಿದೆ, ಸುಧಾರಿಸ್ಕೊಂಡಿದ್ದೀನಿ. ಈಗ ನೀನು ನನ್ನ ಕೈ ಹಿಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಗೋಡೆಗಳನ್ನ ಹಿಡ್ಕೊಂಡು ನಡಿಬಹುದು. ಥ್ಯಾಂಕ್ ಗಾಡ್, ಫೈನಲಿ ರಿಕವರ್ ಆದ್ರಲ್ಲ, ಟೆನ್ಷನ್ ತಪ್ಪಿತು. ಅಯ್ಯೋ ನನ್ನ ಬಂಗಾರ, ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತೀನಿ. ನಾನು ಬೇಗ ಗುಣ ಆಗಬೇಕು ಅಂತ ಇಷ್ಟೊಂದು ಕಾಯ್ತಾ ಇದ್ಯಾ? ಏನು ಪ್ರೀತಿ, ನೀನು ಬೇಗ ಹುಷಾರಾದರೆ ನಾನು ನನ್ನ ದಾರಿ ನೋಡ್ಕೋಬೋದು, ನನ್ನ ಮನೆಗೆ ನಾನು ಹೋಗ್ಬೋದು. ಯಾವ ಮನೆ ಪುಟ್ಟ? ಏನಿಲ್ಲ, ನೀವು ಹುಷಾರಾದರೆ ನನಗಷ್ಟೇ ಸಾಕು. ಇಲ್ಲಿ ನೋಡಿ, ಯಾರು ಬಂದಿದ್ದಾರೆ? ಮ್ಯಾಮ್, ನಿಮ್ ಓಲ್ಡ್ ಫ್ರೆಂಡ್ಸ್ ನಿಮ್ಮನ್ನ ನೋಡ್ಬೇಕು ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ರು. ಆಮೇಲೆ ಹೊರಗಡೆ ಎಲ್ಲಾದ್ರೂ ಸಿಗೋಣ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಹೊರಗಡೆ ಎಲ್ಲ ಯಾಕೆ, ನಮ್ ಮ್ಯಾಮ್ ಮನೆಗೆ ಬನ್ನಿ, ಅಲ್ಲೇ ಮೀಟ್ ಮಾಡ್ಬೋದು ಅಂತ ಇಲ್ಲೇ ಕರ್ಕೊಂಡ್ ಬಂದೆ. ಹ್ಯಾಪಿನಾ ಮ್ಯಾಮ್? ಹಾಯ್ ಶ್ವೇತಾ. ಲಾಂಗ್ ಗ್ಯಾಪ್ ನೋ ಸಿ ಅಲ್ವಾ, ಅದಕ್ಕೆ ಎಲ್ಲಾರನ್ನು ಒಂದೇ ಸಲ ಗುಡ್ಡ ಹಾಕೊಂಡು ಕರ್ಕೊಂಡ್ ಬಂದಿದ್ದೀನಿ, ನಿಮಗೆ ಸರ್ಪ್ರೈಸ್ ಇರ್ಲಿ ಅಂತ. ಸಿ ಗರ್ಲ್ಸ್, ನಿಮ್ಮನ್ನ ನೋಡಿದ ಖುಷಿಗೆ ಮ್ಯಾಮ್ ಮಾತಾಡ್ತಿಲ್ಲ, ಹಾಗೆ ಸ್ಟಿಲ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೋ ಸ್ವೀಟ್ ಅಲ್ವಾ? ಏನ್ ಶ್ವೇತಾ, ಹೀಗಾಗಿದ್ಯಾ? ವೆಯ್ಟ್ ಲಾಸಾ? ಎಸ್ ಎಸ್, ಫುಲ್ ಆನ್ ಡಯಟ್. 3 ಹೊತ್ತು ಅನ್ನ ಸಾಂಬಾರ್ ಬಿಟ್ರೆ ಬೇರೆ ಏನು ತಿನ್ನಲ್ಲ. ಪಿಜ್ಜಾ ಬರ್ಗರ್ ಅಂತೂ ಮುಟ್ಟೋದೇ ಇಲ್ಲ, ಅದಕ್ಕೆ ಫುಲ್ ಹಿಡ್ದೋಗ್ಬಿಟ್ಟಿದ್ದಾರೆ. ಶ್ವೇತಾ, ನಿಮ್ಮ ಫ್ರೆಂಡ್ಸ್ನ ನಿಂತ್ಕೊಂಡೆ ಮಾತಾಡಿಸ್ತಿದ್ಯಲ್ಲಮ್ಮ, ಕೂತ್ಕೊಳಕ್ಕೆ ಹೇಳು. ಬನ್ನಿ, ಇವ್ರು ಶ್ವೇತಾರಮ್ಮ. ಹಾಯ್ ಆಂಟಿ. ನಮಸ್ತೆ, ಕೂತ್ಕೊಳ್ರಮ್ಮ. ಬನ್ನಿ. ಸೃಷ್ಟಿ, ಶ್ವೇತಾ ಫ್ರೆಂಡ್ಸ್ ಬಂದಿದ್ದಾರೆ, ನಿಂಬೆ ಹಣ್ಣಿನ ಪಾನಕ ಮಾಡು. ನಕ್ಷತ್ರ, ನೀವು ಹೋಗಿ. ನಕ್ಷತ್ರ, ಸರಿ, ಹುಷಾರು. ನಕ್ಷತ್ರ, ನಕ್ಷತ್ರ. ಮಿಸ್ಟ್ರಿ, ನೀನ್ ಒಳಗಡೆನೇ ಇದೆಯಾ? ನನಗೆ ಗೊತ್ತಾಗಿಲ್ಲ ಕಣ, ಯಾರು ಇಲ್ಲ ಅಂತ ಲಾಕ್ ಮಾಡ್ಬಿಟ್ಟೆ. ಇವಾಗ ಮಾತಾಡೋದು ನಿಲ್ಸಿ ಬಾಗಿಲು ತೆಗಿತ್ಯಾ? ಬಾಗ್ಲಕ್ಕೆ ಹಾಕ್ಬೇಕು. ಅದೇನು ಕಾರು ಅಂತ ಮಾತಾಡ್ತಿದ್ರಲ್ಲ, ಏನದು? ಅದೇನಿಲ್ಲ, ನಳಿನಿ ಹೊಸ ಕಾರ್ ತಗೊಂಡಿದ್ಲು, ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಏನು ಆಚೆ ನಿಂತಿದ್ಯಲ್ಲ ಆ ಕಾರ? ಓ ಮೈ ಗಾಡ್, ನಳಿನಿ ನೀನ್ ಕಾರ್ ಪರ್ಚೇಸ್ ಮಾಡ್ದ? ವಾವ್, ನೋಡಿ ಮ್ಯಾಮ್, ಕಾರ್ ತಗೊಂಡಿದ್ದಾರೆ ನಳಿನಿ. ಮೊನ್ನೆ ನನ್ನ ಹತ್ರ ಪಾಕೆಟ್ ಮನಿ ತಗೊಳ್ತಿದ್ದೆ, ದುಡ್ಡು ಕೇಳ್ತಿದ್ದೆ. ಕಾರ್ ತಗೊಳಕ್ಕೆ ನನ್ನ ಹತ್ರ ದುಡ್ಡು ಎಲ್ಲಿಂದ ಬಂತು? ಅದು ಶ್ವೇತಾ, ಇವಳು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾಳೆ. ಏನಿಲ್ಲ ಶ್ವೇತಾ, ತುಂಬ ಟೈಮ್ ಆದ್ಮೇಲೆ ಸಿಕ್ಕಿದ್ಯಾ.
ಈಗ ಬಿಸ್ನೆಸ್ ಕಥೆ ಎಲ್ಲ ಯಾಕೆ? ಅಯ್ಯೋ ಇರ್ಲಿ ಹೇಳು. ನಮ್ಮ ಮ್ಯಾಮ್ ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ದುಡ್ಡು ಮಾಡ್ಕೊಂಡ್ಲಿ. ಅವ್ರ ಕಷ್ಟ ನೋಡಕ್ ಆಗ್ತಿಲ್ಲ. ಅದೆಲ್ಲ ಸೀಕ್ರೆಟ್ ಕಂಡ್ರೆ ಈ ಥರ ಎಲ್ಲರ ಮುಂದೆ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಏನಾಯ್ತು? ಇಲ್ಲಿರೋರೆಲ್ಲ ನಮ್ಮೋರೇ ತಾನೆ, ನಿಜ ಹೇಳು. ನನ್ನ ಹತ್ರ ಅಷ್ಟೊಂದು ದುಡ್ಡು ಹೇಗೆ ಬಂತು? ನೀನು ನಂಬ್ತೀನಿ ಅಂದರೆ ಹೇಳ್ತೀನಿ. ನಂಬೋದು ಬಿಡೋದಲ್ಲ ಆಮೇಲೆ, ಮೊದಲು ನೀನು ಹೇಳು. ಓಕೆ, ನಂಗೊಬ್ರು ಪಾರ್ಟಿ ಗೊತ್ತು. ಐ ಮೀನ್ ಒಬ್ಬ ಪರ್ಸನ್. ಅವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ. ದುಡ್ಡು ಅಂದರೆ ಬರೀ ದುಡ್ಡಲ್ಲ, ಬ್ಲ್ಯಾಕ್ ಮನಿ, ಗೌರ್ಮೆಂಟಿಗೆ ಯಾಮಾರಿಸಿ ಇಟ್ಕೊಂಡಿರೋ ದುಡ್ಡು. ಸೊ ಅದರಿಂದ ನನಗೇನು ಸಿಕ್ತು? ನಾವು ಅವ್ರಿಗೆ ವೈಟ್ ಮನಿ ಕೊಟ್ಟರೆ ಅವ್ರು ಅದಕ್ಕೆ 3ರಷ್ಟು ಬ್ಲ್ಯಾಕ್ ಮನಿ ನಮಗೆ ಕೊಡ್ತಾರೆ. ವಾಟ್? 3ರಷ್ಟು? ಎಸ್, ನಾವು ಕೊಡೋ ದುಡ್ಡಿಗೆ 3ರಷ್ಟು ಬ್ಲ್ಯಾಕ್ ಮನಿ ಕೊಡ್ತಾರೆ. ನಾನು ಅದರಿಂದನೇ ಮನೆ, ಕಾರು ಎಲ್ಲ ಪರ್ಚೇಸ್ ಮಾಡಿರೋದು. ಅಂದ್ರೆ ನೀನ್ ಹೇಳ್ತಿರೋದು ನಾವ್ 1,000 ಕೊಟ್ರೆ ಅವ್ರು 3,000 ಕೊಡ್ತಾರಾ? 1-2 ಸಾವಿರಕ್ಕೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಅವ್ರೇನು ದಿನಸಿ ಅಂಗಡಿ ಇಟ್ಟಿದ್ದಾರಾ? ಮತ್ತೆ ಇನ್ನೆಷ್ಟು ಕೊಡ್ಬೇಕು? 10,000? ಬಿ ಸೀರಿಯಸ್ ಮಿಲಿ, ಇದೊಂದು ಹೈ ಲೆವೆಲ್ ಬಿಸ್ನೆಸ್. ಮಿನಿಮಮ್ ಅಂದರೆ 50 ಲಕ್ಷ ಬೇಕು. ಅಲ್ಲ, ನನ್ನ ಹತ್ರ 50 ಲಕ್ಷ ಹೇಗೆ ಬಂತು? ಶ್ವೇತಾ, ಅದ್ರ ಬಗ್ಗೆ ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ನಲ್ಲ. ಇಷ್ಟು ಹೇಳಿದ್ದೆ ಜಾಸ್ತಿ. ಇದನ್ನು ನಂಬೋದು ಬಿಡೋದು ನಿನಗೆ ಬಿಟ್ಟಿದ್ದು. ನಾನು ನಂಬಿ ದುಡ್ಡು ಹಾಕಿದ್ದಕ್ಕೆ ನನಗೆ ಕೋಟಿಗಟ್ಟಲೆ ವಾಪಸ್ ಬಂದಿದೆ. ಇವತ್ತು ನಾನು ಹೀಗಿದ್ದೀನಿ. ಸರಿ ಆಯಿತು, ನಾವೇನು ಹೊರಡ್ತೀವಿ. ಜಸ್ಟ್ ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ನೋಡಿದ್ದಾಯ್ತಲ್ಲ. ಓ, ನನಗೂ ತುಂಬಾ ಶೆಕೆ ಆಗ್ತಿದೆ. ಲೆಟ್ಸ್ ಲೀವ್. ಎಲ್ಲ ಈ ಮಿಲ್ಲಿದೆ ಅಧಿಕ ಪ್ರಸಂಗ. ನಾವೆಲ್ಲ ಕಾಫಿ ಶಾಪಲ್ಲಿ ಮೀಟ್ ಆಗ್ತೀವಿ ಅಂತ ಹೇಳಿದ್ವಿ. ಇವಳು ಕೇಳಲಿಲ್ಲ, ಇಲ್ಲಿ ಕರ್ಕೊ ಬಂದ್ಬಿಟ್ಲು. ಸಾರಿ. ಸರಿ ಶ್ವೇತಾ, ನಾವೇನು ಬರ್ತೀವಿ. ಓಕೆ ಬಾಯ್. ನೈಸ್ ಮೀಟಿಂಗ್ ಯು. ಅವಾಗ ಬರ್ತಾರೆ. ಓಕೆನಾ? ಬಾಯ್. ನಾವು ಅವ್ರಿಗೆ ವೈಟ್ ಮನಿ ಕೊಟ್ರೆ ಅವ್ರು ಅದಕ್ಕೆ 3ರಷ್ಟು ಬ್ಲ್ಯಾಕ್ ಮನಿ ನಮಗೆ ಕೊಡ್ತಾರೆ. ನಾನು ಅದರಿಂದನೇ ಮನೆ, ಕಾರು ಎಲ್ಲ ಪರ್ಚೇಸ್ ಮಾಡಿರೋದು. ಇದೊಂದು ಹೈ ಲೆವೆಲ್ ಬಿಸ್ನೆಸ್. ಮಿನಿಮಮ್ ಅಂದರೆ 50 ಲಕ್ಷ ಬೇಕು. ಮ್ಯಾಮ್, ನಳಿನಿ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಾ? ನಂಗೇನೋ ಅದ್ ನಿಜ ಅನ್ನಿಸ್ತಿದೆ. ಇಲ್ಲಾಂದ್ರೆ ಅವಳ ಹತ್ರ ಅಷ್ಟು ದುಡ್ಡು ಎಲ್ಲಿಂದ ಬರುತ್ತೆ? ಆದ್ರೂ ಬಿಡಿ, ನೀವು ಎಷ್ಟು ಯೋಚನೆ ಮಾಡಿದ್ರು ಏನೂ ಯೂಸ್ ಇಲ್ಲ. 50 ಲಕ್ಷ ಅಂದ್ರೆ ಏನ್ ತಮಾಷಿನ? ನೀವಾದ್ರೂ ಎಲ್ಲಿಂದ ತರ್ತೀರಾ? ಈ ಮುರುಕ್ಲು ಮನೆ, ಈ ಜಾಗ ಅಷ್ಟ್ ಬಿಟ್ರೆ ಬೇರೆ ಏನೂ ಇಲ್ಲ. ಅದು ನಿಮ್ಮ ಹೆಸರಲ್ಲಿಲ್ಲ. ಈ ಮುರುಕ್ಲು ಮನೆ, ಈ ಜಾಗ ಅಷ್ಟ್ ಬಿಟ್ರೆ ಬೇರೆ ಏನೂ ಇಲ್ಲ. ಅದು ನಿಮ್ಮ ಹೆಸರಲ್ಲಿಲ್ಲ. ಏನಿದು? ಬೆಡ್ರೂಮ ಇಲ್ಲ ದೇವ್ರ ಮನೆನಾ? ಪುರಾಣದಲ್ಲಿರೋ ಅಷ್ಟು ದೇವರು ನಮ್ಮ ರೂಮಲ್ಲೇ ಇದ್ದಾರೆ. ಇಲ್ಲೇನ್ ಮಾಡ್ತಿದ್ದಾರೆ? ನಿನಗೆ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಸೋದಕ್ಕೆ ಬಂದಿದ್ದಾರೆ. ಏನೋ? ಹ್ಞೂ ಕಣ ಮಿಸ್ಟ್ರಿ, ಇವ್ರ ಲವ್ ಸ್ಟೋರೀಸ್ ಕೇಳಾದ್ರು ನಿನಗೆ ಪ್ರೀತಿ ಅಂದ್ರೆ ಏನು, ಆ ಭಾವನೆ ಹೇಗಿರುತ್ತೋ ಅಂತ ಅರ್ಥ ಆಗುತ್ತೋ ಅಂತ ನೋಡಕ್ ಬಂದಿದ್ದಾರೆ. ನಾನ್ಸೆನ್ಸ್. ಏನೇನೋ ಮಾತಾಡ್ಬೇಡ ನಕ್ಷತ್ರ. ನನಗಿದೆಲ್ಲ ಇಷ್ಟ ಆಗಲ್ಲ. ಮೊದಲು ಇದನ್ನೆಲ್ಲ ತೆಗ್ದಾಕು. ಯಾಕೆ ಭೂಪತಿ? ಅಲ್ಲೋಡು, ಆ ರಾಧಾಕೃಷ್ಣ ಜೋಡಿ ನೋಡು. ರಾಧಾಕೃಷ್ಣ ಅಂದ್ರೆ ಪ್ರೀತಿ, ಪ್ರೀತಿ ಅಂದ್ರೆ ರಾಧಾಕೃಷ್ಣ ಅನ್ನೋಷ್ಟು ಫೇಮಸ್ ಅವ್ರ ಲವ್ ಸ್ಟೋರಿ. ಪಾಪ ರಾಧೆಗೆ ಕೃಷ್ಣ ಸಿಗದೆ ಹೋದ್ರು ಇವತ್ತಿಗೂ ಕೃಷ್ಣ ಅಂದ್ರೆ ಮೊದ್ಲಿಗೆ ನೆನಪಾಗೋದೇ ರಾಧೆ ಹೊರತು ರುಕ್ಮಿಣಿ, ಸತ್ಯಭಾಮೆ ಅವ್ರ ಆಮೇಲೆ. ಇದೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ? ತಲೆ ಕೆಟ್ಟಿದ್ಯಾ ನಿಂಗೆ? ಪ್ರೀತಿ ಬಗ್ಗೆ ನಿನಗೂ ಸ್ವಲ್ಪ ಗೊತ್ತಿರ್ಲಿ ಅಂತ ಹೇಳ್ತಿದ್ದೀನಿ. ಅಲ್ಲಿ ನೋಡು, ಶಿವ ಪಾರ್ವತಿ ಅವರಿಬ್ರು ಒಂದಾಗೋದಿಕ್ಕೆ ಸಾವಿರಾರು ವರ್ಷ ಕಾದು ತಪಸ್ ಮಾಡಿ ಒಂದಾಗಿರೋದು. ಆದರ್ಶ ದಾಂಪತ್ಯಕ್ಕೆ ಅವರಿಗಿಂತ ಒಳ್ಳೆ ಉದಾಹರಣೆ ಸಿಗಲ್ಲ ಭೂಪತಿ.
ಆಮೇಲೆ ಶ್ರೀರಾಮಚಂದ್ರ ಸೀತಾಮಾತೆ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಪ್ರೀತಿಗೆ ಅವರೇ ಸಾಟಿ. ಸೀತೆನ ಬಿಟ್ಟು ಬೇರೆ ಯಾರನ್ನೂ ಕಣ್ಣೆತ್ತಿ ನೋಡಲ್ಲ ಅನ್ನೋ ರಾಮ. ರಾಮನ್ ಪ್ರೀತಿ ಮುಂದೆ ಬೇರೆ ಎಲ್ಲರೂ ಹುಲ್ಲುಕಡ್ಡಿಗೆ ಸಮ ಅನ್ನೋ ಸೀತೆ. ಆಹಾ, ಇವರಿಗಿಂತ ಬೇಕೇನೋ? ಸ್ವಲ್ಪ ನಿಲ್ಲಿಸ್ತೀಯ? ಈಗ ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನಕ್ಷತ್ರ. ಈ ರಾಮ ಸೀತೆ ಕೃಷ್ಣ ರುಕ್ಮಿಣಿ ಈ ಎಲ್ಲ ಕಥೆನೂ ನನಗೆ ಗೊತ್ತು. ಆ ಕತೆ ಕೇಳಿದ್ರೆ ನಿನ್ಗೇನು ಅನ್ಸುತ್ತೆ ಭೂಪತಿ? ನನಗೇನು ಅನ್ನಿಸ್ಬೇಕು? ಕೆಲವೊಂದ್ಸಲ ನಮ್ಮ ಮನ್ಸಲ್ಲಿ ಏನು ನಡೀತಿರುತ್ತೋ ಅದು ನಮ್ಗೆ ಗೊತ್ತಿರಲ್ಲ ಭೂಪತಿ. ನಾವೇನು ಅಂದ್ಕೊಂಡಿರ್ತೀವಿ, ಆದರೆ ನಿಜವಾಗ್ಲೂ ಅಲ್ಲಿ ಬೇರೆನೇ ನಡೀತಿರುತ್ತೆ. ನಾನು ಕತೆ ಬರೀತಿದ್ದೀನಲ್ಲ, ಅಲ್ಲ ಪ್ರೇಮಿಗಳಿಗೂ ಇದೇ ಸಮಸ್ಯೆ ಆಗ್ತಿರೋದು. ಅವ್ರ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಒತ್ತಾಟ ಆಗ್ತಿದೆ. ಅದಕ್ಕೆ ನಾನೇನು ಮಾಡಲಿ? ನಾನು ಕತೆ ಮುಂದುವರ್ಸೋದಕ್ಕೂ ಮೊದಲು ನಿನ್ನ ಮೇಲೆ ಒಂದ್ಸಲ ಪ್ರಯೋಗ ಮಾಡೋಣ ಅನಿಸ್ತು. ನಾನು ಸಿನಿಮಾದಲ್ಲಿ ನೋಡಿದ್ದೀನಿ ಕಣೋ, ಹೀರೋಯಿನ್ಗೆ ಹೀರೋನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇರಲ್ಲ, ಯಾವಾಗಲೂ ದ್ವೇಷಿಸ್ತಿರ್ತಾಳೆ. ಆದರೆ ಅವಳೊಂದ್ಸಲ ಕಣ್ಮುಚ್ಕೊಂಡು ತನ್ನ ಲವರ್ನ ನೆನೆಸ್ಕೊಂಡಾಗ ಅವಳಿಗೆ ಹೀರೋನೇ ಕಣ್ಮುಂದೆ ಬರ್ತಾನೆ. ಆಗ ಅವಳಿಗೆ ಅರ್ಥ ಆಗುತ್ತೆ ತಾನು ನಿಜವಾಗ್ಲೂ ಯಾರನ್ನ ಪ್ರೀತಿಸಿದ್ದೀನಿ ಅಂತ. ಭೂಪತಿ, ನೀನೊಂದ್ಸಲ ಹೀಗೆ ಯಾಕೆ ಮಾಡಬಾರ್ದು? ನನಗೇನು ಬೇರೆ ಕೆಲಸ ಇಲ್ವಾ ನಕ್ಷತ್ರ? ಇದನ್ನೆಲ್ಲ ನಾನು ಯಾಕೆ ಮಾಡಬೇಕು ಅಂದೆ? ಆಗಲ್ವೋ ಭೂಪತಿ, ನೀನು ನನ್ನ ಕತೆಗೆ ಹೆಲ್ಪ್ ಮಾಡ್ತೀನಿ ಅಂದಲ್ವಾ, ಅದಕ್ಕೆ. ಕಣ್ಣು ಮುಚ್ಕೊಂಡು ಕಲ್ಪನೆ ಮಾಡ್ಕೊಳ್ಳೋದೆಲ್ಲ ನಿಜ ಜೀವನದಲ್ಲೂ ನಡೆಯುತ್ತಾ ಅಂತ ನಾನು ನೋಡಬೇಕು. ಪ್ಲೀಸ್ ಕಣೋ ಮಿಸ್ಟ್ರಿ, ನನ್ನ ಕತೆಗೋಸ್ಕರ ಕಣೋ.